ಈ ಹೋರಾಟವನ್ನು ಮಾಡುವಂತ ಟೈಮಲ್ಲಿ ಈ ಹೋರಾಟವನ್ನು ಹತ್ತಕ್ಕೆ ಹೋಗ್ತೀವಿ ಅನ್ನೋ ಕಾರಣದಿಂದ ಅನೇಕ ಪ್ರಯತ್ನಗಳು ಮಾಡ್ತಾ ಇದ್ದಾರ. ನನ್ನ ವಿನಂತಿ ಇಷ್ಟೇ, ಈ ಸರ್ಕಾರ ಬಂದ ನಂತರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಸುಮಾರಿಗೆ 41,000 ಕೋಟಿ ರೂಪಾಯಿ ಇವತ್ತು ಬೇರೆ ಬೇರೆ ಯೋಜನೆಗಳಿಗೆ ಬಳಸಿದ್ದಾರ. ಒಂದು ಗ್ಯಾರಂಟಿಗಳಿಗೆ ಬಳಸಿದ್ದಾರೆ. ಇವತ್ತು ಎಲ್ಲ ಗ್ಯಾರಂಟಿ ಯೋಜನೆಗಳನ್ನು ಕೊಡ್ತಾ ಇದ್ದಾರೋ ಅದೆಲ್ಲ ಕೂಡ SC ಹಣ ಬಳಕೆ ಮಾಡಿಕೊಂಡು ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದಾರ. ನಾವು ಯಾರು ಕೂಡ ಗ್ಯಾರಂಟಿಗಳು ವಿರೋಧ ಅಲ್ಲ, ವಿರೋಧ ಮಾಡೋ ಪ್ರಶ್ನೆ ಇಲ್ಲ. ಏನಿವತ್ತು ಗೃಹಲಕ್ಷ್ಮಿ ಬೇರೆ ಬೇರೆ ಯೋಜನೆಗಳನ್ನು ಕೊಡ್ತಾ ಇದ್ದಾರ, ನಿಮಗೆ ದಮ್ಮಿದ್ರೆ ತಾಕತ್ತಿದ್ರೆ SC ಜನಾಂಗ ಹಣವನ್ನು 41,000 ಕೋಟಿ ರೂಪಾಯಿ ನಾವು ಬಳಕೆ ಮಾಡಿಕೊಂಡು ಗ್ಯಾರಂಟಿ ಕೊಡ್ತಾ ಇದ್ವಿ. ಆ ಗ್ಯಾರಂಟಿಗಳ ಹೆಸರು SC ಜನಾಂಗದ ಗ್ಯಾರಂಟಿ ಅನ್ನಂತ ಹೆಸರು ನೀಡುವಂತ ಕೆಲಸ ಮಾಡ್ರಿ. ಅದಕ್ಕೋಸ್ಕರವಾಗಿ ಮುಂದಿನ ದಿನಗಳಲ್ಲಿ ಉಗ್ರವಾದಂತ ಹೋರಾಟವನ್ನು ಮಾಡಬೇಕು ಅನ್ನೋ ಕಾರಣದಿಂದ ನಮ್ಮ ವಿಜೇಂದ್ರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಕೆಲಸವನ್ನು ಮಾಡ್ತಾ ಇದೆ. ಸ್ನೇಹಿತರು, ಇವತ್ತು ನೀವು ನೋಡಿರ್ಬೋದು, ಮುಖ್ಯಮಂತ್ರಿಗಳು ಸ್ವಯಂ ಪ್ರೇರಣೆಯಿಂದ ರಾಜೀನಾಮೆಯನ್ನು ಕೊಡಬೇಕಾಗುತ್ತೆ. ಯಾಕಂದ್ರೆ ಇವತ್ತು ಸುಮಾರಾಗಿ 2010ರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು ಬಳ್ಳಾರಿ ತನಕ ಪಾದಯಾತ್ರೆಗೆ ಬಂದಿದ್ರು. ಆ ಮಣ್ಣಿನ ಗುಣ ಏನು ಗೊತ್ತಿಲ್ಲ. ಆ ಮಣ್ಣಿನ ಮೇಲೆ ಯಾರ್ಯಾರು ನಡೀತಾರೋ ಆ ತಾಯಿಯ ಬತ್ತು ಋಣವನ್ನು ಹಿಡ್ಕೊಳ್ಳಲ್ಲ. ಸುಮಾರು 14 ವರ್ಷಗಳ ಹಿಂದ್ಗಡೆ ಬಳ್ಳಾರಿಗೆ ಕಾಂಗ್ರೆಸ್ ಪಕ್ಷ ಪಾದಯಾತ್ರೆಯನ್ನು ಬಂದಿತ್ತು. ಆ ಪಾದಯಾತ್ರೆ ಬಂದಂತ ಟೈಮಲ್ಲಿ ಎಲ್ಲ ಒಂದು ಕಡೆ ಸಂತೋಷ್ ಹೆಗಡೆ ಅವರು ಲೋಕಾಯುಕ್ತ ಅವರು, ಸನ್ಮಾನ್ಯ ಯಡಿಯೂರಪ್ಪನವರು, ಜನಾರ್ದನ್ ರೆಡ್ಡಿ ಅವರು ನಮ್ಮ ಹೆಸರು ಉಲ್ಲೇಖನ ಮಾಡಿದಂತ ಟೈಮಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು 2010ರಲ್ಲಿ ಸ್ವಯಂ ಪ್ರೇರಿತ ಜನಾರ್ದನ್ ರೆಡ್ಡಿ ಅವರು ಯಡಿಯೂರಪ್ಪರು ಹೋಗಿ ಅವತ್ತು ಗವರ್ನರ್ ಆಫೀಸ್ ಹೋಗಿ ರಾಜೀನಾಮೆಯನ್ನು ಕೊಡುವಂತ ಕೆಲಸ ಮಾಡಿದ್ರು. ಆದ್ರೆ ಇವತ್ತು 14 ವರ್ಷಗಳ ನಂತರ ಇವತ್ತು ಪುನಃ ನಮಗೆ ಭಾರತೀಯ ಜನತಾ ಪಾರ್ಟಿಗೆ ಯಾವ ರೀತಿಯಲ್ಲಿ 2010ರಲ್ಲಿ ಪ್ರಾರಂಭ ಮಾಡಿದಂತ ಕಾಂಗ್ರೆಸ್ಸಿನ ಬಳ್ಳಾರಿ ಯಾತ್ರೆ 14 ವರ್ಷಗಳ ನಂತರ ಭಗವಂತ ನೋಡ್ರಿ ಕಾಲಚಕ್ರದಲ್ಲಿ ಆ ಚಾಮುಂಡೇಶ್ವರ ಆಶೀರ್ವಾದದಿಂದ ಇವತ್ತು ಸಿದ್ದರಾಮಯ್ಯನವರು ಭ್ರಷ್ಟಾಚಾರದಲ್ಲಿ ಸಿಗಾಕೊಂಡು SC ಜನಾಂಗದ ಹಣವನ್ನು ನುಂಗಿ ಈ ಕಾಲಚಕ್ರದಲ್ಲಿ ಯಾವ ರೀತಿಯಲ್ಲಿ ಶ್ರೀರಾಮಚಂದ್ರ ಪ್ರಭು ಯಾವ ರೀತಿಯಲ್ಲಿ ವನವಾಸವನ್ನು ಮುಗಿಸಿದ್ರು, ಯಾವ ರೀತಿಯಲ್ಲಿ ಪಾಂಡವರು ಅಜ್ಞಾತವಾಸವನ್ನು ಮುಗಿಸಿದ್ರು, 14 ವರ್ಷಗಳ ನಂತರ ಇವತ್ತು ಪುನಃ ಸಿದ್ದರಾಮಯ್ಯ ಸಲುವಾಗಿ ನಮ್ಮೆಲ್ಲ ಕಾರ್ಯಕರ್ತರು ನಮ್ಮೆಲ್ಲ ನಾಯಕರು ಸೇರಿ ಇವತ್ತು ಪಾದಯಾತ್ರೆ ಮಾಡ್ತಾ ಇದೀವಿ. ಅಂದ್ರೆ ಆ ಚಾಮುಂಡೇಶ್ವರಿ ನಿಮ್ಮನ್ನಂತೂ ಬಿಡಂತ ಪ್ರಶ್ನೆ ಇಲ್ಲ. ಎಲ್ಲಿ ತನಕ ರಾಜೀನಾಮೆಯನ್ನು ಕೊಡಲ್ಲ ಅಲ್ಲಿ ತನಕ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ನಿಲ್ಲಲ್ಲ, ಹೋರಾಟವನ್ನು ಮಾಡಂತ ಕೆಲಸ ಮಾಡ್ತೀವಿ ಹೇಳ್ತಾ ಇದ್ರು. ಎಲ್ಲ ಒಂದು ಕಡೆ ಜಗಲ್ಲ ಬಗಲ್ಲ ಅಂತೆ, ಜಗಲ್ಲ ಬಗಲ್ಲ ಅಂತೆ, ಒಂದು ಕಡೆ ಕಲ್ಲು ಬಂಡೆ ಅಂತ ಇದ್ರು. ಸ್ವಾಮಿ ಎಂತೆಂತ ಮಹಾನ್ ವ್ಯಕ್ತಿಗಳನ್ನ ನಾವು ನೋಡಿದೀವಿ. ಜಗಲ್ಲನಂತವರು ಬಗಲ್ಲನಂತ ವ್ಯಕ್ತಿಗಳು, ಎಷ್ಟು ದೊಡ್ಡ ವ್ಯಕ್ತಿಗಳು ನೋಡಿದ್ವಿ. ಕಲ್ಲ ಬಂಡೆಗಳು ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು, ನಮ್ಮ ಜನರು ಇವತ್ತು ಮನಸ್ಸು ಮಾಡಿದ್ರೆ ಆ ಬಂಡೆ ಪುಡಿ ಪುಡಿ ಆಗ್ಲೇಬೇಕು. ಜಗ್ಗಲ್ಲ ಬಗ್ಗಲ್ಲ ಅನ್ನೋರು ಬಗ್ಗಲೇಬೇಕನ್ನಂತ ಮಾತನ್ನು ಹೇಳ್ತಿತ್ತು. ಅದಕ್ಕೋಸ್ಕರವಾಗಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಇನ್ನು ಬಹಳಷ್ಟು ಮಂದಿ ನಾಯಕರು ಮಾತಾಡಬೇಕಾಗಿದೆ, ಅವರು ಅವಕಾಶವನ್ನು ಮಾಡಿಕೊಡ್ತೀನಿ ಅನ್ನಂತ ಮಾತುಗಳನ್ನು ಹೇಳ್ತಾ ಇವತ್ತು ವಾಲ್ಮೀಕಿ ನಿಗಮದಲ್ಲಿ ಆದಂತಹ ಅವ್ಯವಹಾರದ ಬಗ್ಗೆ ಇವತ್ತು ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಡಬೇಕು ಅನ್ನಂತ ಒತ್ತಾಯವನ್ನು ಮಾಡಿ ನನ್ನ ಮಾತುಗಳು ಮುಕ್ತಾಯ ಮಾಡ್ತಾ ಇದ್ದೀನಿ. ಬೋಲೋ ಭಾರತ್ ಮಾತಾ ಕಿ ಜೈ ಭೀಮ್, ಜೈ ಭೀಮ್, ಬೋಲೋ ಭಾರತ್ ಮಾತಾ ಕಿ. ನರೇಂದ್ರ ಮೋದಿಜಿ ಅವರಿಗೆ, ಯಡಿಯೂರಪ್ಪನವರಿಗೆ, ವಿಜಯೇಂದ್ರ ಅವರಿಗೆ ಧನ್ಯವಾದಗಳು. ಈಗ ಈ ವೇದಿಕೆಯನ್ನು ಉದ್ದೇಶಿಸಿ JDS ಮುಖಂಡರಾಗಿರುವಂತಹ ಮಾಜಿ ಶಾಸಕರಾದ